ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇದು ನಮ್ಮ JP ನಗರದ ಮನೆ, ಹಳೆ ಮನೆ. ನಾವು ಇವಾಗ ನನ್ನ ಶಿಫ್ಟ್ ಆಗಿರೋದು ಬನಶಂಕರಿಗಲ್ವ. ಸೊ ಇದು ನನಗೆ ಒಂದು ಮೆಮೊರಿ ಇರುತ್ತಲ್ವ. ಏನಕ್ಕಂದರೆ ಆಲ್ಮೋಸ್ಟ್ ಇಲ್ಲಿ ಒಂದು 9 ವರ್ಷ ನನ್ನ ಮಗ ಹುಟ್ಟಿದ್ದು ಇದೇ ಮನೆಯಲ್ಲೇ. ಸೊ ಆಡಿ ಬೆಳೆದಿದ್ದು ಅದಕ್ಕೋಸ್ಕರ ಒಂದು ಶೂಟ್ ಮಾಡ್ಕೊಳ್ಳೋಣ, ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇದು ಬ್ಲೈಂಡಾಗಿ ಶೂಟ್ ಮಾಡ್ಕೊಂಡಿದ್ದು. ನೋಡಿ, ಇದು ಸ್ವಲ್ಪ ಎಲ್ಲ ಗಲೀಜು ಆಗಿಬಿಟ್ಟಿತ್ತು ಆಲ್ರೆಡಿ. ಯಾಕೆಂದರೆ ಶುರು ಮಾಡಿದ್ವಿ, ಅಂದರೆ ಇದನ್ನೆಲ್ಲ ಪ್ಯಾಕಿಂಗು ಸೊ ಎಲ್ಲ ಶುರು ಮಾಡಿದ್ವಿ. ನೋಡಿ, ಇದೇನೆಂದರೆ ಟ್ರಕ್ ಬಂದಿತ್ತು, ಪೋರ್ಟರ್ದಿಂದ ಬುಕ್ ಮಾಡಿದ್ವಲ್ವ. ಸೊ ಬಂದಿರಬೇಕಾದ್ರೆ ಅವರು ಆಲ್ಮೋಸ್ಟ್ ಸ್ವಲ್ಪ ತೆಗೆದು ಹಾಕಿದ್ದಾರೆ. ಆಗಿರೋ ಟೈಮಲ್ಲಿ ತುಂಬಾ ಗಲೀಜಾಯಿತು. ಆವಾಗ ನೆನಪಾಯಿತು, ಸರಿ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಗಲೀಜಿದೆ. ಯಾಕೆ ಅದು ಎಲ್ಲರಿಗೂ ಗೊತ್ತಿರುತ್ತೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಹೇಗಿರುತ್ತೆ ಅನ್ನೋದು. ಸೊ ಆಲ್ಮೋಸ್ಟ್ ಎಲ್ಲ ನೋಡಿ ಈ ಥರ ಆಗಿದೆ. ಇದೇ ಮನೆ ನಾವು ಆಲ್ಮೋಸ್ಟ್ ಒಂದು 10 ವರ್ಷ ಇಲ್ಲಿ, 9 ವರ್ಷ ಒಂದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ಅಂದರೆ ನಾವು ಅಂದರೆ ಆ ಏರಿಯಾನೇ ಆಗಲಿ ಪ್ರತಿಯೊಂದು ನಮಗೆ ಎಲ್ಲ ಚೆನ್ನಾಗಿತ್ತು. ಏನು ನಮಗೆ ಆ ಮನೇಲಿ ಇದ್ದಿದ್ದು ಏನೂ ಅನ್ನಿಸ್ಲಿಲ್ಲ. ಅಂದರೆ ಅಯ್ಯೋ ಬೇಡಪ್ಪ ಬೇಗ ಖಾಲಿ ಮಾಡೋಣ ಅಂತ ಅನ್ನಿಸ್ಲಿಲ್ಲ. ಎಲ್ಲರೂ ಚೆನ್ನಾಗಿದ್ದರು. ಇವನ್ ನೇಬರ್ಸ್ ಇರ್ಬೋದು, ಅಕ್ಕಪಕ್ಕ ನೇಬರ್ಸೇ ಆಗಲಿ, ಎದುರುಗಡೆ ಮನೇಲಿ ಆಗಲಿ, ನಮ್ಮ ಮೇಲ್ಗಡೆ ಓನರೇ ಆಗಿರ್ಬೋದು. ಸೊ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಏನಂದರೆ ನಾವು ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ವಿ ಅಂದರೆ ನೋಡಿ, ಅಂದರೆ ಇದೆಲ್ಲರಿಗೂ ಕೆಲವೊಂದು ಮನೆ ಶಿಫ್ಟ್ ಮಾಡೋರಿಗೆ ಅನುಭವ ಆಗಿರುತ್ತೆ ಅನಿಸುತ್ತೆ. ನೋಡಿ, ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ನನ್ನ ಮುಖ ನೋಡ್ಬೋದು. ಕಂಟಿನ್ಯೂಸ್ ಆಲ್ಮೋಸ್ಟ್ ನಾವೇ ಪ್ಯಾಕಿಂಗ್ ಆಯಿತು. ನಾವು ಅಂದರೆ 7 ಗಂಟೆಗೆ ಬುಕ್ ಮಾಡಿದ್ವಿ, ಬೆಳಗ್ಗೆ 7 ಗಂಟೆಗೆ. ಸರಿ, ಬೇರೆ ಅದು ನಾವು ಹಿಂಗೆ ಆನ್ಲೈನಲ್ಲಿ ನೋಡಿಕೊಂಡೆ, ರಿವ್ಯೂಸ್ ಚೆನ್ನಾಗಿತ್ತು ಅಂತ ನೋಡಿಕೊಂಡೇ ನಾವು ಬುಕ್ ಮಾಡಿದ್ದು. ಸೊ ಅವರೇನೆಂದರೆ ಫಸ್ಟು ನೋಡ್ಕೊಂಡು ಹೋಗಿದ್ದಾರೆ. ನೋಡಿದಾಗ ಅಷ್ಟು ಏನೋ ಅನಿಸಿಲ್ಲ ಅವರಿಗೆ. ಲಗೇಜು ಸ್ವಲ್ಪ ಅವರು ಚಿಕ್ಕದು ಒಂದು ಟೆಂಪೋ ಥರ ಕಳಿಸ್ಬಿಟ್ಟಿದ್ದಾರೆ. ಸೊ ನೋಡಿದ್ರೆ ಅದು ಎಲ್ಲಿ ಸಾಕಾಗುತ್ತೆ, ಟೆಂಪೋ ಸಾಕಾ? ಮತ್ತೆ ಗಲಾಟೆ ಮಾಡಿ ಅವರಿಗೆ ಇಲ್ಲ ಇದಾಗಲ್ಲ, ಸೊ ನಮಗೆ ಬೇರೆದೇ ಬೇಕು ಅಂತೇಳಿ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಪೋರ್ಟರ್ಗೆಲ್ಲ ಬುಕ್ ಮಾಡಿ ಅವರು ನಮಗೆ ಬರೋ ಅಷ್ಟರಲ್ಲಿ 1:30ಗೆ ಬಂದಿದ್ದು. ನಾವು ಆಲ್ಮೋಸ್ಟ್ 7:30ಗೆ ನಾವು ಎಲ್ಲ ಪ್ಯಾಕ್ ಮಾಡಿ ತಿಂಡಿ ಮಾಡಿ ಎಲ್ಲ ರೆಡಿ ಮಾಡಿ ಕೂತ್ಕೊಂಡವರು. ಪ್ಯಾಕಿಂಗು ಮತ್ತು ಅದು ಶಿಫ್ಟಿಂಗ್ ಶುರು ಮಾಡಿದ್ದೆ ಅವರು 2:30ಗೆ ಶುರು ಮಾಡಿದ್ದಾರೆ. ನೋಡಿ, ಎಲ್ಲ ಅನ್ಪ್ಯಾಕ್ ಮಾಡಿ ಇದು ಪ್ಯಾಕಿಂಗ್ ಎಲ್ಲ ನೋಡಿ, ಈಗ ಪ್ಯಾಕ್ ಮಾಡ್ತಾ ಇರೋದು ಇದೆಲ್ಲ. ಸೊ ಅವರು 2:30ಗೆ ಶುರು ಮಾಡಿರೋದು. ನಾನು ಅಡುಗೆನೂ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಸೊ ಹೇಗಾಗೋಯ್ತು ಅಂದರೆ ನಿಜವಾಗ್ಲೂ ಅದಕ್ಕೋಸ್ಕರ ಇದೊಂದು ಈ ಥರ ಇದೆಯಲ್ಲ ಅನ್ನೋದು ಒಂದು ಮೆಮೊರಿಗೆ. ನೋಡಿ, ಇದೆಲ್ಲ ಬಾತ್ರೂಮು ಎಲ್ಲ ತೆಗೆದುಬಿಟ್ಟು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಒಂದೇನೆಂದರೆ ಅದು ಏನಕ್ಕೆ ಶಿಫ್ಟ್ ಮಾಡಿದ್ವಿ ಅಂದರೆ ಒಂದು ಮೇಯ್ನಾಗಿ ಬಿಸ್ನೆಸ್. ಯಾಕೆಂದ್ರೆ ನೋಡಿ, ಇದೇ ಮನೇಲೇ ನಾನು ಶುರು ಮಾಡಿದ್ದು. ಸೊ ನಾನು ಆಲ್ಮೋಸ್ಟ್ 1 ಲ್ಯಾಕ್ ಟುಗೆದರ್ ನನ್ನ ಬಿಸ್ನೆಸ್ ಶುರು ಮಾಡಿದೆ. ರನ್ನಿಂಗ್ ಇವಾಗ ನಡೀತಾ ಇದೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿಂದನೇ ನಾನು ಶುರು ಮಾಡಿದ್ದು. ಮೇಯ್ನಾಗಿ ನೋಡಿ, ಏನಂದರೆ ಒಂದು ಸ್ಟವ್ ಇದಿದ್ದರೆ ಸಾಕು. ನಮಗೆ ಮಾಡೋವಂಥ ಒಂದು ಇದಿರಬೇಕು, ಆ ಗೋಲ್ ಇರಬೇಕಷ್ಟೇ. ಅದಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನಾನು ಕಂಡುಕೊಂಡಿದ್ದು. ಹಾಗಾಗಿ ನೋಡಿ, ಇದು ಫಸ್ಟ್ ಎಂಟ್ರೆನ್ಸ್ ಅಂದರೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಏನಾದರೂ ಇಟ್ಕೊಳ್ಳಿಕ್ಕೆ ಅಂತ ಸ್ವಲ್ಪ ಸ್ಪೇಸ್ ಇತ್ತು. ಇದು ಮೇಲ್ಗಡೆ ಒಂದು ಕಬೋರ್ಡ್ ಥರ ಇತ್ತು, ಅದು UPS ಮತ್ತು ಎಕ್ಸ್ಟ್ರಾ ಥಿಂಗ್ಸ್ ಏನಾದರೂ ಇಟ್ಕೊಳ್ಳಿಕ್ಕೆ ಅಂತ. ಸೊ ನೋಡಿ, ಇದು ಒಂದು ಕಿಟಕಿ. ಏನಂದರೆ ಈ ಕಿಟಕಿಯಲ್ಲಿ ನೋಡಿದ್ರೆ ಅಲ್ಲಿ ಪಕ್ಕ ಆಂಟಿ ಮನೆ ಕಾಣಿಸೋದು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಅವರು ಇಲ್ಲ ಇವಾಗ. ಸೊ ಹಾಗಾಗಿ ಆಂಟಿ ಮನೆ ಕಾಣಿಸೋದು ಯಾವಾಗಲೂ. ನಮ್ಗೆ ಏನೇ ಬೇಕಂದ್ರೂ ಒಂದು ದಿನ ಅಂದರೆ ಆ ಸ್ಕ್ರೀನ್ ಏನಾದರೂ ಕವರ್ ಮಾಡಿದ್ರು, ಏನು ಶಿಲ್ಪ ಇವತ್ತು ಸ್ಕ್ರೀನೇ ತೆಗೆದಿಲ್ಲ ಅಂತ ಹೇಳೋರು. ಸೊ ಆ ಥರ ಇದ್ದಿದ್ದು. ಅವರು ಅಷ್ಟೇ, ಇವಾಗ ಡೋರ್ ಕ್ಲೋಸ್ ಮಾಡಿದರೆ ನಾನು ಆಂಟಿ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದೀರಾ ಅನ್ನೋದು. ಅಂದರೆ ಏನೋ ಒಂದು ಕಾನ್ಫಿಡೆನ್ಸು, ಪಕ್ಕದಲ್ಲಿ ಯಾರೋ ಇದ್ದಾರೆ, ಸ್ವಲ್ಪ ಧೈರ್ಯ, ಒಂಥರ ಆರಾಮಾಗಿ. ಈಗ ಅವ್ರು ನಮ್ಮ ಮನೆಯವ್ರು ಏನಾದರೂ ಆಚೆ ಹೋಗಿದ್ರು, ಸೊ ಯಾರೋ ಏನೋ ಇದ್ದಾರಲ್ಲ ಪಕ್ಕದಲ್ಲಿ ಏನೋ ಏನೋ ತುಂಬ ಫೀಲಿಂಗು ಚೆನ್ನಾಗಿತ್ತು. ಸೊ ಹೊಸದು ಅಂದರೆ ಈಗ ನೆಕ್ಸ್ಟ್ ಹೊಸ ಮನೆಗೆ ಹೋಗೋ ಅದೊಂದು ಹೊಸ ಅನುಭವ. ಸೊ ಎಲ್ಲನೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವ, ಎಲ್ಲನೂ ಒಂದೊಂದು ಅನುಭವನ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಹಾಗಾಗಿ ಓಕೆ ಅಂತ ಒಂದು ಸ್ಟೆಪ್ಪು ಮುಂದೆ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ಇದು ಒಂದು ರೂಮು. ಇದು ಅಂದರೆ ತುಂಬ ಸ್ವಲ್ಪ ಚಿಕ್ಕದೇನೆ, ಮೀಡಿಯಮ್ ಆಗಿದೆ. ಸೊ ಇಲ್ಲೊಂದು ದಿವಾನ್ ಕಟ್ ಇಟ್ಕೊಂಡಿದ್ವಿ. ಇದು ನೋಡಿ, ಫ್ರಿಜ್ ಇದೆ, ಫ್ರಿಜ್ಜು. ಸೊ ಫ್ರಿಜ್ಜಲ್ಲೇ ನಾನು ಅಡುಗೆ ಮನೆಯಲ್ಲೇ ಫ್ರಿಜ್ ಇಟ್ಕೊಂಡಿದ್ದು. ಇದು ಸ್ಟವ್, ಇದು ನಾನು ಯೂಸ್ ಮಾಡ್ತಿದ್ದು. ಒಂದು ಪಕ್ಕದಲ್ಲಿ ಕಿಟಕಿ ಇತ್ತು. ಇದು ಅಂದರೆ ಕಿಚನ್, ಓಪನ್ ಕಿಚನ್ ಇದ್ದಿದ್ದು. ಅಂದರೆ ಹಳೇದು ಸ್ವಲ್ಪ ಇದಿರುತ್ತಲ್ವ, ಇದು ಆ ಥರನೇ ಇದ್ದಿದ್ದು ಕಿಚನ್ನು. ಇದು ವಾಟರ್ ಫಿಲ್ಟ್ರ್ ಎಲ್ಲ ತೆಗೆದಿಟ್ಟಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಅಂದರೆ ರಿಮೂವ್ ಮಾಡಿ ಇಟ್ಟಿರೋದು. ಇನ್ನು ಅದು ನಿಜವಾಗ್ಲೂ ಅದು ಎಷ್ಟು ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ಮನೆ ಶಿಫ್ಟ್ ಮಾಡೋದು ಸಾಕು ಅನ್ನೋ ಥರ ಆಗೋಯ್ತು. ನಾವೇ ಆದಷ್ಟು ಈಗ ಅವ್ರು ಪ್ಯಾಕ್ ಮಾಡಿಕೊಟ್ಟು ಅದನ್ನು ನಾವೇ ಕಂಪ್ಲೀಟ್
ಕಂಪ್ಲೀಟ್ ಮಾಡಿದ್ವಿ ಅನ್ಕೋತೀನಿ. ಸೊ ನೋಡಿ ಈ ಥರ ಇದು ಹೊಸ ಮನೆದು, ಅದು ಕ್ಲಿಪ್ಪಿಂಗ್ ಅಷ್ಟೇ ತೆಗೆದಿದ್ದು. ಸೊ ಇದು ಹೊಸ ಮನೆಗೆ ಅವತ್ತು ಎಲ್ಲ ತಂದು ಶಿಫ್ಟ್ ಮಾಡಿದ್ವಲ್ವ. ಸೊ ಅದಾದಮೇಲೆ ನನಗೆ ಆಲ್ಮೋಸ್ಟ್ 1 ತಿಂಗಳು ತಗೋತನ್ಸುತ್ತೆ ಅದು ಅನ್ಪ್ಯಾಕ್ ಮಾಡಲಿಕ್ಕೆ. ಏಕೆಂದರೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಇವಾಗ ಬಂದು ತುಂಬ ಆರ್ಡರ್ಸ್ ಇರೋದು. ಸೊ ಬಂದ ದಿನದಿಂದನೇ ಶುರುವಾಯಿತು ನನಗೆ ಅದನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಇದನ್ನು ಒಂದೊಂದೇ ಪಾಪ ನನ್ನ ಮಗ ಮನೆಯವರು ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಅವರಿಗೆ ಎಷ್ಟಾಗುತ್ತೆ ಅದನ್ನು ಅವ್ರವ್ರು ಎತ್ತು ಜೋಡಿಸ್ಕೊಳ್ಳೋದು ಮಾಡಿದ್ರು. ನಿಜವಾಗ್ಲೂ ಎಷ್ಟು ಮನೆ ಶಿಫ್ಟ್ ಮಾಡೋರು ಗೊತ್ತಿರುತ್ತೆ ಇದ್ರದ್ದು ಕಷ್ಟ ಏನು ಅಂದ್ಬಿಟ್ಟು. ಅದು ನನಗೆ ಯಾಕಂದರೆ ನಮಗೆ ಅಷ್ಟು ತುಂಬ ಗ್ಯಾಪ್ ಆಗೋಗಿತ್ತು. ಅಂದರೆ ಇವನು ಹುಟ್ಟಿದ ಮೇಲೆ ನಾವು ಏನು ಮನೆ ಚೇಂಜ್ ಮಾಡೋದು ಆ ಥರ ಏನೂ ಮಾಡಿರಲಿಲ್ಲ. ಸೊ ಇದು ಅದೇ ಒಂದು ತುಂಬ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು ನೋಡಿ. ಹೇಗೆ ತಂದು ಹಾಕಿದ್ದೀವಿ ಅಂದರೆ ಅದನ್ನು ನೋಡಿಬಿಟ್ಟೆ ಭಯ ಆಗೋಗ್ತಿತ್ತು, ಹೇಗಪ್ಪ ಇದನ್ನು ನಾವು ಹೆಂಗೆ ಮಾಡ್ಕೊಳ್ಳೋದು ಅನ್ನೋ ಥರ ಆಗ್ಬಿಡ್ತು. ನಿಜವಾಗ್ಲೂ ಕರೆಕ್ಟಾಗಿ ನನಗೆ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ 1 ತಿಂಗಳು ಎಕ್ಸಾಕ್ಟಾಗಿ ನನಗೆ 1 ತಿಂಗಳು ಟೈಮ್ ತೊಗೋತು. ಒಂದೊಂದು ಸ್ವಲ್ಪ ಮೇಯ್ನಾಗಿ ಫಸ್ಟು ಇಂಪಾರ್ಟೆಂಟ್ ಇರೋದನ್ನು ಜೋಡಿಸ್ಕೊಂಡ್ವಿ. ಕಿಚನಿಗೆ ಏನು ಬೇಕು ನೆಸೆಸಿಟಿ ಅದನ್ನು ಜೋಡಿಸ್ಕೊಂಡ್ವಿ. ಇನ್ನು ಬಟ್ಟೆಗಳು ಅಷ್ಟೇ ಬೇಡದೇ ಇರೋದನ್ನೆಲ್ಲ ಸ್ವಲ್ಪನೇ ತೆಗೆದಿಟ್ಟು ನೋಡಿಕೊಂಡು ಆಲ್ಮೋಸ್ಟ್ ಒಂದೊಂದೇ ಎತ್ತಿ ಎಲ್ಲ ತೆಗೆದಿಟ್ಕೊಂಡು ಜೋಡಿಸ್ಕೊಂಡ್ವಿ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇವಾಗ ನನ್ನದೇ ಕೆಲವೊಂದು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಬಿಲ್ವಾ ಆರ್ಗ್ಯಾನಿಕ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಯಾರಿಗಾದರೂ ಹೋಮ್ ಮೇಡ್ ಪ್ರಾಡಕ್ಟ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ನಂದು ಹಳೆ ಕಸ್ಟಮರ್ಸಿಗೆ ಎಲ್ಲರಿಗೂ ಗೊತ್ತು, ಕೆಲವರು ಈಗ ಹೊಸ ಕಸ್ಟಮರ್ಸು ನೋಡ್ತಾ ಇರ್ತೀರ. ಸೊ ಅಂಥವರಿಗೆಲ್ಲ ಇದು ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ನಂಬರ್ ಕೊಟ್ಟಿರ್ತೀನಿ. ಇವಾಗ ನಂದು ಚಾನಲಲ್ಲಿ ಚೆಕ್ ಮಾಡಿದರೆ ನಿಮಗೆಲ್ಲ ಸಿಗುತ್ತೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.